ಸರ್ದಾರ್ ಪದವಿ ಪೂರ್ವ ಕಾಲೇಜಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಮನವಿ. ಚೆನ್ನಮ್ಮ ಸರ್ಕಲ್ ಹತ್ತಿರದಲ್ಲಿರುವ ಸರ್ಕಾರಿ ಸರ್ದಾರ್ ಪದವಿ ಪೂರ್ವ ಕಾಲೇಜು ನಗರದ ಕೇಂದ್ರ ಭಾಗದಲ್ಲಿದ್ದರೂ ಕೂಡ ಹಲವಾರು ಮೂಲಭೂತ ಸೌಕರ್ಯಗಳಿಲ್ಲದೆ ನರಳುತ್ತಾ ಇದೆ. ಕೆಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಲ್ಲಿ ವಿದ್ಯಾರ್ಥಿಗಳು ಪಾಠ ಕೇಳೋಕೆ ತೊಂದರೆಯಾಗಿದೆ. ಮಕ್ಕಳ ಶಿಕ್ಷಣ ಕುಂಠಿತಗೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದ್ರೂ ಕೇವಲ 200 ಮೀಟರ್ ಅಂತರದಲ್ಲಿರುವ ಜಿಲ್ಲಾಡಳಿತ ಗಮನ ಹರಿಸದೇ ಇರೋದು ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಜಿಲ್ಲಾಧಿಕಾರಿ ರೋಷನ್ ರವರಿಗೆ ಮನವಿ ಸಲ್ಲಿಸಿ ಕಾಲೇಜಿಗೆ ಮೂಲಭೂತ ಸೌಕರ್ಯ ಒದಗಿಸುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕೇಳಿಕೊಂಡರು. ಅದು 8 ಗಂಟೆಗೆ ಒಂದು ಬಸ್ ಆಮೇಲೆ ಮಧ್ಯಾಹ್ನ 1 ಗಂಟೆಗೆ ಕ್ಲಾಸ್ ಕೊಡ್ತಾರೆ, 4 ಗಂಟೆಗೆ ಬಸ್ ಅದಕ್ಕೆ ಇದು ಇನ್ನೊಂದು ಸಾಹೇಬ್ರು ಎಲ್ಲ ಅಟೆಂಡ್ ಮಾಡ್ತಾ ಇದಾರೆ. ಮೀಡಿಯಾ ಸಾಹೇಬ್ ಇಷ್ಟು ಅಪ್ರಿಸಿಯೇಷನ್ ಬರ್ತಾ ಇದೆ. ಅಟೆಂಡ್ ಮಾಡ್ತಾ ಇದ್ರಿ ಸಾಹೇಬ್ರು, ಅದೊಂದು ಬಹಳ ಖುಷಿ ಇರ್ಲಿಲ್ಲ. ಎಲ್ಲಾನು ಅಟೆಂಡ್ ಮಾಡ್ತಾ ಇದ್ದಾರೆ. ಅದು ಬಹಳ ಖುಷಿ. ಈಗ ನಾವು ಮುಂಚೆ ನೋಡ್ತಾ ಇದ್ರಿ ವ್ಯತ್ಯಾಸ ಇದೆ, ವ್ಯತ್ಯಾಸ ಕಾಣಿಸ್ತಾ ಇದೆ. ನಾವು ಅದರ ಕಾಳಜಿ ಕೇಂದ್ರ ಪ್ರತಿಯೊಂದು ಕಾಳಜಿ ಕೇಂದ್ರ ವಿಸಿಟ್ ಮಾಡಿರಿ. ಇದು ಸರ್ದಾರ್ ಕಾಲೇಜಿನಲ್ಲಿ ಹಳೆ ಕಟ್ಟಿರೋ ಒಳಗಡೆ ಎಲ್ಲ ಯಾವ 200 ಮೀಟರ್ ಸರ್, ಇಲ್ಲಿ 200 ಮೀಟರ್ ಸ್ವಲ್ಪ ಹೇಳಿ ಅದು ಬಿಲ್ಡಿಂಗ್ ಸ್ವಲ್ಪ ಸರಿ ಮಾಡಿ. ಮಕ್ಕಳು ಸಾಮಾಜಿಕ ಹೋರಾಟಗಾರರು, ವಕೀಲರಾದಿಯಾಗಿ ಈ ಸಂದರ್ಭದಲ್ಲಿ ಮಕ್ಕಳು, ಸಮಾಜ ಸೇವಕರು, ಹಿರಿಯ ವಕೀಲರು, ಎನ್ಆರ್ ಲಾತುರ, ವಕೀಲರಾದ ನಿಂಗಪ್ಪ ಮಸ್ತಿ, ವಿನೋದ ಪಾಟೀಲ್, ನಾರಾಯಣ ಬಿರಣಗಿ ಹಾಗೂ ಇತರರು ಉಪಸ್ಥಿತರಿದ್ದರು.